ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 44ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 45ನೇ ಅಧ್ಯಾಯವನ್ನು ಶುರು ಮಾಡೋಣ. ಪ್ರೀತಿಯ ಬಗ್ಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳಿದ ದೀಪು ತನ್ನ ಮನಸ್ಸಿನ ಭಾವನೆಗಳ ಬಗ್ಗೆಯೇ ಹೇಳ್ತಾ ಇರೋದು ಅನ್ನೋದು ಸುಲಭವಾಗಿ ತಿಳಿದು ಹೋಗಿತ್ತು ಭವಿಷ್ಗೆ. ಹಾಗಾಗಿ ದೀಪುವಿಗೆ ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀಯಾ ಎಂದು ಕೇಳಿದ್ದ. ಭವಿಷ್ ಪ್ರಶ್ನೆಗೆ ಹಾಗೇನಿಲ್ಲ ಸರ್ ಎಂದನು ದೀಪು. ನೀವು ಏನಿಲ್ಲ ಅಂತ ಹೇಳಿದ್ರು ಪ್ರೀತಿ ಬಗ್ಗೆ ಹೇಳುವಾಗ ನಿಮ್ಮ ಕಣ್ಗಳಲ್ಲಿ ಕಾಣ್ತಾ ಇದ್ದ ಹೊಳಪು ನೋಡಿದ್ರೆ ಗೊತ್ತಾಗುತ್ತೆ ಯು ಆರ್ ಇನ್ ಲವ್ ಅಂತ. ಹೇಳಿ ದೀಪು, ಯಾರು ಆ ಹುಡುಗಿ? ನಿಮ್ಮ ಪರಿಚಯ ಹೇಗಾಯಿತು? ಮೊದಲು ಯಾರು ಪ್ರಪೋಸ್ ಮಾಡಿದ್ರಿ ಮತ್ತು ಹೇಗೆ ಪ್ರಪೋಸ್ ಮಾಡಿದ್ರಿ ಎಂದ ಭವಿಷ್. ಅವನಿಗೆ ತಾನು ಅಂಶಿಕಾಳಿಗೆ ಹೇಗೆ ಪ್ರಪೋಸ್ ಮಾಡಬೇಕು ಎನ್ನುವ ಐಡಿಯಾ ಬೇಕಿತ್ತು. ಅದಕ್ಕಾಗಿ ದೀಪು ಲವ್ ಬಗ್ಗೆ ವಿಚಾರಿಸಿದ್ದ. ಅದೊಂದು ದೊಡ್ಡ ಕತೆ ಸರ್. ನನಗೂ ಒಂಥರ ಹಮ್ಮಿತ್ತು ನಾನು ಭಾವನೆಗಳ ಹೊಡೆತಕ್ಕೆ ಸಿಲುಕಲಾರದವನು ಎಂದು. ಆದರೆ ಅದೆಲ್ಲ ಸುಳ್ಳು ಮಾಡಿದ್ದು ನಮ್ಮ ಅಣ್ಣನ ಮದುವೆ. ಅವತ್ತು ಅಣ್ಣನ ಮದುವೆ ಮುಹೂರ್ತ ನಡೀತಾ ಇತ್ತು. ಎಲ್ಲರೂ ಮದುವೆ ಟೆನ್ಷನ್ ಬ್ಯುಸಿನಲ್ಲಿ ಓಡಾಡ್ತಾ ಇದ್ವಿ. ಹೀಗೆ ರಿಸೆಪ್ಷನ್ಗೆ ಹಾರ ಆರ್ಡರ್ ಮಾಡಿದ್ವಿ, ತರೋಕೆ ಅಂತ ಆಚೆ ಹೋಗಿದ್ದೆ. ಬರುವಾಗ ಎತ್ತಲಿಂದಲೋ ತಂಗಾಳಿಯ ಹಾಗೆ ಬಂದು ಎಡವಿ ಬೀಳುವವಳನ್ನು ನನಗೆ ಗೊತ್ತಿಲ್ಲದೆ ನಾನು ಆಸರಿಯಾಗಿ ಹಿಡಿದೆ ಅಷ್ಟೆ. ಅವಳು ಬೀಳೋದನ್ನು ತಪ್ಸೋಕೆ ಹೋಗಿ ನಾನೇ ಅವಳ ಅಂದಕ್ಕೆ ಪ್ರೀತಿಗೆ ಬಿದ್ದು ಹೋದೆ. ದೇವರು ನಮ್ಮಿಬ್ಬರ ಜೋಡಿಗೆ ಅಸ್ತು ಅನ್ನೋ ಹಾಗೆ ಅದೇ ಸಮಯಕ್ಕೆ ಕೇಳಿದ ಮಂಗಳವಾದ್ಯದ ಶಬ್ದ, ಕೈ ಜಾರಿ ಹೋದ ಹಾರಗಳು ಮೇಲಿಂದ ನಮ್ಮಿಬ್ಬರ ಕುತ್ತಿಗೆ ಮೇಲೆ ಅಲಂಕರಿಸಿದ್ವು. ಇದೆಲ್ಲ ನಮ್ಮ ಪ್ರೀತಿಗೆ ಭಗವಂತನ ಆಶೀರ್ವಾದ ಇದೆ ಅನ್ನೋದು ಸಾಕ್ಷಿ. ಅವಳ ಅಂದವಾದ ದುಂಡು ಮುಖ, ತಿದ್ದಿ ತೀಡಿದಂಥ ಹುಬ್ಬುಗಳು, ಅವುಗಳ ಮಧ್ಯೆ ಇಟ್ಟ ಚಿಕ್ಕ ಬಿಂದಿ, ಕಪ್ಪು ಕೊಳದಂಥ ಕಣ್ಣುಗಳು, ಬೆದರಿದ ಹರಿಣಿಯ ಹಾಗೆ ಪಿಳಿ ಪಿಳಿ ನೋಡುತ್ತಾ ಇದ್ದವಳ ಗುಲಾಬಿ ಪಕಳೆಯಂಥ ತುಟಿಗಳು ಅದುರುತ್ತಿದ್ವು. ಅವತ್ತೇ ಆ ಕ್ಷಣವೇ ಫಿಕ್ಸ್ ಆಗಿಬಿಟ್ಟೆ ಸರ್, ಈ ದೀಪುಗೆ ಜೋಡಿ ಅವಳೇ ಅಂತ ಎಂದ ಅವಳ ನೆನಪಲ್ಲಿ ಕಳೆದು ಹೋಗಿ. ದೀಪು ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಅನಿಸಿ ಆಮೇಲೆ ಏನಾಯಿತು? ಆವಾಗಲೇ ಪ್ರಪೋಸ್ ಮಾಡಿದ್ರಾ? ಯಾರು ಮಾಡಿದ್ದು ಎಂದ ಭವಿಷ್ ಕುತೂಹಲದಿಂದ. ಆಮೇಲೆ ಇಬ್ಬರ ಕಣ್ಣುಗಳು ಸಂಧಿಸಿದ್ವು. ಮನಸ್ಸಿನ ಮಾತು ಇಬ್ಬರಿಗೂ ರವಾನೆ ಆಗಿರೋದಂತೂ ಸತ್ಯ. ಆದರೆ ಮೈ ಬ್ಯಾಡ್ ಲಕ್, ವಾಸ್ತವಕ್ಕೆ ಬಂದ ಅವಳು ನಾಚಿಕೆಗೋ ಭಯಕ್ಕೋ ಗೊತ್ತಿಲ್ಲ, ತನ್ನ ಕಡೆ ತಿರುಗಿಯೂ ಸಹ ನೋಡದೆ ಓಡಿ ಹೋಗಿ ಕಾರ್ ಹತ್ತಿ ಹೊರಟೇ ಬಿಟ್ಲು. ಈ ಹೃದಯ ಕೂಡ ಹಾಗೆ ಹೊರಟವಳ ಹಿಂದೆಯೇ ಅನುಸರಿಸಿ ಹೋಯಿತು. ಅವಳು ಮತ್ತೆ ಮದುವೆ ಮನೆಗೆ ಬರ್ತಾಳೆ, ಸಿಗ್ತಾಳೆ, ಮಾತಾಡೋಣ, ಅವಳ ಹೆಸರೇನು, ಯಾವ ಊರು ಎಲ್ಲ ತಿಳ್ಕೊಂಡು ನನ್ನ ಮನಸ್ಸಿನಲ್ಲಿ ಮೂಡಿದ ಪ್ರೀತಿ ಬಗ್ಗೆ ಅವಳಿಗೆ ಹೇಳಬೇಕು ಅಂತ ಇಡೀ ದಿನ ಕಾದೆ. ಅವಳು ಬರೋ ಸಣ್ಣ ಸೂಚನೆ ಕೂಡ ಸಿಕ್ಕಲಿಲ್ಲ. ಅದಾದಮೇಲೆ ಅವಳ ಮೇಲಿನ ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಹೋಗಿದೆ ಬಿಟ್ಟರೆ ಕಮ್ಮಿ ಅಂತೂ ಯಾವತ್ತೂ ಆಗಿಲ್ಲ. ಅವಳನ್ನು ಹುಡುಕದೇ ಇರೋ ಜಾಗ ಇಲ್ಲ, ಮಾಡದೇ ಇರೋ ಪ್ರಯತ್ನ ಇಲ್ಲ. ಆದರೂ ನನಗೊಂದು ನಂಬಿಕೆ ಇದೆ, ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ಈ ಜನ್ಮಕ್ಕೆ ಅವಳೇ ಈ ದೀಪು ಹೃದಯದ ಅರಸಿ ಎಂದನು ದೀಪಾಂಶು. ದೀಪುವಿನ ಪ್ರೀತಿಯ ಬಗ್ಗೆ ಕೇಳಿದ ಭವಿಷ್, ಯಾವಾಗಲೂ ಬಿಸ್ನೆಸ್ಸು, ಫೈಲ್ಸು, ಫೋಲ್ಡರ್ಸ್ ಅಂತ ಯೋಚನೆ ಮಾಡೋ ನನ್ನ ಮನಸ್ಸು ಸಹ ಪ್ರೀತಿಗಾಗಿ ಮಿಡಿತಾ ಇದೆ ಅಂದರೆ ಪ್ರೀತಿಗಿರೋ ಶಕ್ತಿ ಇನ್ನೆಂತಹದೂ ಇರಬೇಕು. ನಾನು ಎದುರುಗಿದ್ರು ಅವಳ ಹತ್ರ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ದೀನಿ. ಆದರೆ ದೀಪು ಯಾರು ಏನು ಅನ್ನೋದನ್ನು ತಿಳಿದೇ ಇಷ್ಟು ಪ್ರೀತಿ ಮಾಡ್ತಿದ್ಯಾ ಅಂದರೆ ಯು ಆರ್ ಎ ಗ್ರೇಟ್. ಐ ವಿಲ್ ಆಲ್ಸೋ ಪ್ರೇ ಫಾರ್ ಯುವರ್ ಮ್ಯಾನ್. ನಿಮ್ಮ ಪ್ರೀತಿ ಬೇಗ ನಿನ್ನದಾಗಲಿ ಎಂದುಕೊಂಡನು ಮನಸ್ಸಿನಲ್ಲಿ. ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡ ದೀಪು ಕೊಂಚ ಹಗುರಾಗಿದ್ದ. ಸಮಾಧಾನ ಮಾಡ್ಕೋ ದೀಪು, ನಿಮ್ಮ ಹುಡುಗಿ ಖಂಡಿತ ನಿಮಗೆ ಸಿಗ್ತಾಳೆ. ಮಾಮ್ ಹೇಳ್ತಾ ಇರ್ತಾರೆ ಆಗಾಗ ಯಾವ ಹುಡುಗನಿಗೆ ಯಾವ ಹುಡುಗಿ ಅಂತ ದೇವರು ಆಗಲೇ ಡಿಸೈಡ್ ಮಾಡಿರ್ತಾರೆ ಅಂತೆ. ನಾನಿದನ್ನೆಲ್ಲ ನಂಬಲ್ಲ. ಆದರೂ ಯಾಕೋ ಇತ್ತೀಚೆಗೆ ಮಾಮ್ ಹೇಳಿರೋ ಮಾತಿನ ಮೇಲೆ ನಂಬಿಕೆ ಬರ್ತಿತ್ತು. ಅದರಲ್ಲೂ ನೀನು ನೋಡಿದ ಮೇಲೆ ಸ್ಟ್ರಾಂಗ್ ಆಗಿ ನಂಬಿಕೆ ಬಂತು ಎಂದ ಭವಿಷ್. ಸಾರಿ ಸರ್, ಎಮೋಷ್ನಲ್ ಆಗಿ ಏನೇನೋ ಮಾತಾಡಿಬಿಟ್ಟೆ. ಅಷ್ಟಕ್ಕೂ ನಮ್ಮ ಬಿಸ್ನೆಸ್ ಮ್ಯಾನ್ಗೆ ಯಾಕೆ ಲವ್ ಬಗ್ಗೆ ಕೇಳಬೇಕು ಅನ್ನಿಸ್ತು? ಏನು ಸರ್ ಸಮಾಚಾರ ಎಂದ ಭವಿಷ್ ಕೀಟಲೆ ಮಾಡುತ್ತಾ. ಹೌದು ದೀಪು, ಶಿ ಈಸ್ ವೆರಿ ಕ್ಯೂಟ್, ಸಿಂಪಲ್ ಆ್ಯಂಡ್ ಇಂಟೆಲಿಜೆಂಟ್. ಅದು ಹೇಗೆ ನಂಗೆ ಇಷ್ಟ ಆಗಿಬಿಟ್ರೋ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಟ್ರಾಫಿಕ್ ಸಿಗ್ನಲ್ನಲ್ಲಿ ನೋಡಿದೆ ಅವರನ್ನು, ಆವಾಗಲೇ ಮನಸ್ಸಿಗೆ ಒಂಥರ ಸೆನ್ಸ್ ಆಯಿತು. ಬಟ್ ನಾನು ಗೊತ್ತಲ್ಲ, ಮೊದಲೇ ಈ ಲವ್ ಎಲ್ಲ ವೇಸ್ಟ್ ಆಫ್ ಟೈಮ್ ಅಂದ್ಕೊಂಡು ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನೋಡಿದ್ರೆ ಅವಳು ನಮ್ಮ ಆಫೀಸಲ್ಲೇ ಎಂಪ್ಲಾಯ್ ಆಗಿ ಜಾಯ್ನ್ ಆಗಿದ್ಲು. ಅವಳನ್ನು ಅವಾಯ್ಡ್ ಮಾಡಬೇಕು ಅಂದ್ಕೊಂಡು ದೂರ ಹೋದಾಗೆಲ್ಲ ಮನಸ್ಸು ಅವಳಿಗೆ ಹತ್ತಿರ ಆಗ್ತಾಯಿತ್ತು. ಈಗೀಗಂತೂ ಈ ಮನಸ್ಸು ನನ್ನ ಮಾತೇ ಕೇಳ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ.
ಸಂಡೇ ಅವಳಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳಿಬಿಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಹತ್ರ ಸಜೆಷನ್ ಕೇಳೋಣ ಅಂತ ಮೀಟ್ ಮಾಡು ಅಂದಿದ್ದು. ಸಾರಿ ದೀಪು, ಪರ್ಸ್ನಲ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೇಳ್ತಾ ಇದ್ದೀನಿ ಎಂದ ಭವಿಷ್. ಫ್ರೆಂಡ್ಶಿಪ್ನಲ್ಲಿ ಸಾರಿ ಥ್ಯಾಂಕ್ಸ್ ಎಲ್ಲ ಬರಬಾರ್ದು ಸರ್. ನೀವು ಒಳ್ಳೆ ನಮ್ಮ ಹುಡುಗರಲ್ಲೇ ಯಾರಿಗಾದರೂ ಹೀಗೆ ಪ್ರಪೋಸ್ ಮಾಡಬೇಕು, ಹೆಲ್ಪ್ ಬೇಕು ಅಂದಿದ್ರೆ ಮಾಡ್ತಾ ಇರಲಿಲ್ವಾ? ಇದು ಹಾಗೆ ನೀವು ಕೂಡ ನಮ್ಮ ಬೆಸ್ಟಿ ಆಗಿಬಿಟ್ರಿ ಎಂದ ದೀಪಾಂಶು. ಹಾಗಾದರೆ ಈ ಸರ್ ಅನ್ನೋದನ್ನು ಬಿಟ್ಟು ಭವಿಷನ್ನು ಇಲ್ಲ ಭವಿಯನ್ನು ಸಾಕು ಎಂದು ಆರ್ಡರ್ ಮಾಡಿದನು ಭವಿಷ್. ಓಕೆ ಭವಿ, ಕೋಪ ಮಾಡ್ಕೋಬೇಡಿ. ಒಂದು ಕೆಲಸ ಮಾಡಿ, ಹೇಗೋ ಸಂಡೇ ಏನೋ ಫಂಕ್ಷನ್ ಇದೆ ಅಂದ್ರಲ್ಲ, ಮುಗಿದ ಮೇಲೆ ಮಾತಾಡಬೇಕು ಅಂತ ಹೇಳಿ ಕರೆದು ನಿಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಡಿ. ಆಮೇಲೆ ನೋಡ್ಕೊಳ್ಳೋಣ ಎಂದ ದೀಪಾಂಶು. ಇಲ್ಲ ದೀಪು, ಅದು ಮಾತ್ರ ಆಗಲ್ಲ. ನಂಗೆ ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದರೆ ಗಾಡ್ ಪ್ರಾಮಿಸ್ ಗಂಟ್ಲಿಂದ ವರ್ಡ್ಸ್ ಆಚೆನೇ ಬರಲ್ಲ. ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಕೆಲಸದ ವಿಷಯವಾಗಿ ಹೇಗೋ ಮೇಂಟೈನ್ ಮಾಡಬಹುದು, ಬಟ್ ಈ ವಿಷಯಕ್ಕೆ ಐ ಕಾಂಟ್ ಎಂದ ಭವಿಷ್. ಸರಿ, ಒಂದು ಕೆಲಸ ಮಾಡಿ, ನಿಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಒಂದು ಲೆಟರ್ನಲ್ಲಿ ಬರೆದು ಫಂಕ್ಷನ್ ಮುಗಿದ ಮೇಲೆ ಅವ್ರಿಗೆ ಕೊಡಿ. ಅವ್ರ ಹತ್ರ ಇಷ್ಟೇ ಹೇಳಿ, ನನ್ನ ಮನಸ್ಸಲ್ಲಿರೋದನ್ನು ಈ ಲೆಟರಲ್ಲಿ ಬರೆದಿದ್ದೀನಿ, ಓದಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಎಂದು ಸಲಹೆ ಇತ್ತನು ದೀಪಾಂಶು. ಇಟ್ಸ್ ಬೆಟರ್ ಐಡಿಯಾ, ಹಾಗೆ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ ಎಂದ ಭವಿಷ್. ಏನಾಗುತ್ತೆ ಭವಿ, ನಿಮ್ಮಂಥ ಒಳ್ಳೆ ಹುಡುಗ ವೆಲ್ ಬಿಸ್ನೆಸ್ ಮ್ಯಾನ್ ಸಿಗಬೇಕು ಅಂದರೆ ಅದು ಆ ಹುಡುಗಿ ಅದೃಷ್ಟ. ಬಿ ಕೂಲ್, ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಧೈರ್ಯ ತುಂಬಿದ ದೀಪಾಂಶು. ಟೈಮ್ ನೋಡಿಕೊಂಡ ಭವಿಷ್, ತುಂಬ ಲೇಟ್ ಆಗೋಯ್ತಲ್ಲ ದೀಪು, ಮಾತಿನ ಮಧ್ಯ ಸಮಯ ಅನ್ನೋದು ಇದೆ ಅನ್ನೋದನ್ನು ಮರ್ತಿದ್ದೀವಿ ನೋಡು. ಊಟ ಆರ್ಡರ್ ಮಾಡೋಣ, ಊಟ ಮಾಡ್ಕೊಂಡು ಹೊರಡೋಣ. ಆ್ಯಂಡ್ ನಿಂಗೆ ಊಟ ಆದಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ ಎಂದನು ಭವಿಷ್. ಊಟ ಆರ್ಡರ್ ಮಾಡಿ ತರಿಸಿಕೊಂಡು ಇಬ್ಬರು ಊಟ ಮಾಡಿದರು. ದೀಪು ಕೂಡ ಬೆಳಗ್ಗೆಯಿಂದ ಸರಿಯಾಗಿ ಏನೂ ತಿನ್ನದೇ ಇದ್ದರಿಂದ ಮಾತನಾಡದೆ ಊಟ ಮುಗಿಸಿದ್ದ. ಭವಿಷ್ ಬಿಲ್ ಪೇ ಮಾಡಿ ಇಬ್ಬರು ಭವಿಷ್ ಕಾರ್ ಪಾರ್ಕ್ ಮಾಡಿದ್ದ ಜಾಗಕ್ಕೆ ಬಂದರು. ಭವಿ, ಏನೋ ಸರ್ಪ್ರೈಸ್ ಇದೆ ಅಂದ್ರಿ, ಏನು ಎಂದ ದೀಪು ಕುತೂಹಲದಿಂದ. 1 ಮಿನಿಟ್ ಎಂದು ಕಾರಿನ ಡೋರ್ ತೆಗೆದು ಒಳಗಡೆ ಇದ್ದ ಇನ್ವಿಟೇಷನಲ್ಲಿ ಒಂದನ್ನು ತೆಗೆದು ದೀಪು ಕೈಗೆ ಕೊಡುತ್ತಾ, ನಮ್ಮ ಭಾರದ್ವಾಜ್ ಕಂಪನಿ 25th ಆ್ಯನಿವರ್ಸರಿ, ಮಿಸ್ ಮಾಡದೆ ಬರಬೇಕು. ಆ್ಯಂಡ್ ಮೊದಲನೇ ಇನ್ವಿಟೇಷನ್ ನಿನಗೆ ಕೊಡ್ತಾ ಇರೋದು ಎಂದ ಭವಿಷ್. ದೀಪುವಿಗೆ ಆಶ್ಚರ್ಯ ಆಗಿತ್ತು. ಇನ್ವಿಟೇಷನ್ ಓಪನ್ ಮಾಡಿ ಅದರಲ್ಲಿದ್ದ ಭವಿಷ್ ಭಾರದ್ವಾಜ್ ನೇಮ್ ನೋಡಿ ಮಾತಿಲ್ಲದೆ ನಿಂತನು. ಏನು ದೀಪು, ಹೇಗಿತ್ತು ಸರ್ಪ್ರೈಸ್ ಎಂದ ಭವಿಷ್ ಸಣ್ಣದಾಗಿ ನಗುತ್ತಾ. ನೀವೇನು ಸರ್, ಇಷ್ಟು ದೊಡ್ಡ ಕಂಪನಿ CEO ಆಗಿ ಇಷ್ಟು ಸಿಂಪಲ್ ಆಗಿದ್ದೀರಾ? ಅದು ಅಲ್ಲದೆ ಮಾತಿಗೂ ನಾನು ಯಾರು ಗೊತ್ತಾ, ಈ ಕಂಪ್ನಿ ಓನರ್, ಆ ಕಂಪ್ನಿ ಓನರ್ ಅನ್ನೋರ ಮಧ್ಯೆ ನೀವು ಡಿಫ್ರೆಂಟಾಗಿ ನಿಲ್ತೀರಾ. ತುಂಬ ಸಿಂಪ್ಲಿಸಿಟಿ ಸರ್ ನಿಮಗೆ. ಅದರಲ್ಲೂ ನಿಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋ ನನ್ನ ಫ್ರೆಂಡ್ ಅಂತ ಸಲಿಗೆಯಲ್ಲಿ ಮಾತಾಡಿಸಿ ಅಂತ ಹೇಳ್ತಿದ್ದೀರಲ್ಲ, ಐ ಕಾಂಟ್ ಸರ್. ನಿಜವಾಗ್ಲೂ ಇದು ಸರ್ಪ್ರೈಸ್ ಅಲ್ಲ, ಶಾಕ್ ಎಂದ ದೀಪಾಂಶು. ದೀಪು, ನಾನು ನೀನು ಯಾರು ಅಂತ ತಿಳಿಯೋಕೆ ಮುಂಚೆನೇ ಫ್ರೆಂಡ್ಸ್ ಆಗಿದ್ವಿ. ಫ್ರೆಂಡ್ಶಿಪ್ಪಲ್ಲಿ CEO ಎಂಪ್ಲಾಯ್ ಅಂತ ಕಾನ್ಸೆಪ್ಟ್ ಇಲ್ಲ ಗೊತ್ತಾ. ನನಗೂ ಬೆಳಗ್ಗೆ ನಿನಗೆ ಕಾಲ್ ಮಾಡಿದಾಗ ಗೊತ್ತಾಗಿದ್ದು ನೀನು ನಮ್ಮ ಕಂಪ್ನಿಲೇ ವರ್ಕ್ ಮಾಡೋದು ಅಂತ. ಎಷ್ಟು ಖುಷಿ ಮತ್ತು ಹೆಮ್ಮೆ ಆಯಿತು ಗೊತ್ತಾ. ಇದೆಲ್ಲ ಸೈಡ್ಗಿಟ್ರೆ ಯು ಆರ್ ಮೈ ಬೆಸ್ಟಿ ಅಷ್ಟೇ. ಲೀವ್ ಇಟ್, ನಾನು CEO ಅನ್ನೋದನ್ನು ಮನಸ್ಸಿಂದ ತೆಗೆದುಹಾಕು. ವಿ ಆರ್ ಫ್ರೆಂಡ್ಸ್ ಅಷ್ಟೇ ಎಂದು ದೀಪುವನ್ನು ಆಲಂಗಿಸಿದ ಭವಿಷ್. ಪರಸ್ಪರ ಇಬ್ಬರು ಆಲಂಗಿಸಿದ ಕ್ಷಣ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗರು ನಾವು ಎನ್ನುವಂತೆ ಇತ್ತು ಆ ಸನ್ನಿವೇಶ. ಇಬ್ಬರು ಪರಸ್ಪರ ವಿದಾಯ ಹೇಳಿಕೊಂಡು ಮನೆಗೆ ಹೊರಟರು. ದೀಪು ಮನೆಗೆ ಬಂದಾಗ ತುಂಬ ಹೊತ್ತಾಗಿತ್ತು. ಆಗಲೇ ಎಲ್ಲರೂ ಮಲಗಿದ್ದರು. ಊರ್ಮಿಳಾ ಅವರು ಎಷ್ಟು ಹೇಳಿದರೂ ಕೇಳದೆ ಅವರನ್ನು ಮಲಗೋಕ್ಕೆ ಕಳಿಸಿ ಹಾರಿಕಾ ದೀಪುವಿಗಾಗಿ ಕಾದು ಕುಳಿತು ಸುಸ್ತಾಗಿ ಸೋಫಾ ಮೇಲೆಯೇ ಮಲಗಿದ್ದಳು. ಡೋರ್ ಬೆಲ್ ಆಗುತ್ತಲೇ ಎದ್ದು ಬಂದು ಬಾಗಿಲು ತೆಗೆದು, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ದೀಪು, ನೀನು ನೋಡಿದ್ರೆ ಈಗ ಬರ್ತಾ ಇದ್ದೀಯಾ ಎಂದಳು ಮೂತಿ ತಿರುಗುತ್ತಾ. ಹಲೋ, ನನಗೋಸ್ಕರ ವೆಯ್ಟ್ ಮಾಡು ಅಂತ ನಾನೇನಾದರೂ ಹೇಳಿದ್ನಾ? ಬೆಳಗ್ಗೆನೇ ಹೇಳಿದ್ದೆ ಅಲ್ವಾ, ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ, ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಎಂದ ದೀಪಾಂಶು. ಮಾವ ಹೇಳಿದ್ರು ತಾನೇ ಬೇಗ ಬಂದು ಔಟ್ಸೈಡ್ ಕರ್ಕೊಂಡು ಹೋಗು ಅಂತ. ಬಂದಿದ್ದೇ ಲೇಟು, ಆದರೂ ನನ್ನ ಮೇಲೆ ರೇಗ್ತೀಯಾ ಎಂದಳು ಹಾರಿಕಾ. ಸರಿ ಆಯಿತು ಬಾ, ಆಗಿದ್ದಾಯಿತು, ಊಟ ಮಾಡೋಣ, ನಾನು ಊಟ ಮಾಡಿಲ್ಲ ಎಂದು ಡೈನಿಂಗ್ ಟೇಬಲ್ ಮೇಲೆ ಪ್ಲೇಟ್ ಇಡಲು ಹೋದಳು ಹಾರಿಕಾ. ನನಗೆ ಊಟ ಬೇಡ ಹಾರಿಕಾ, ನಾನು ಹೊರಗಡೆನೇ ಊಟ ಮಾಡ್ಕೊಂಡು ಬಂದೆ, ನೀನು ಬೇಕಾದರೆ ಮಾಡು, ತುಂಬ ಟಯರ್ಡ್ ಆಗಿದೆ, ನಾನು ಹೋಗಿ ಮಲ್ಕೋತೀನಿ, ಗುಡ್ ನೈಟ್ ಎಂದ ದೀಪಾಂಶು. ಹಾರಿಕಾ ಬೇಜಾರಿನಲ್ಲಿ, ದೀಪು ನಿನಗೋಸ್ಕರ ಕಾಯ್ಕೊಂಡಿದ್ದೆ, ಊಟನೂ ಮಾಡಿದೆ, ಇಬ್ಬರು ಜೊತೇಲಿ ಊಟ ಮಾಡಬೇಕು ಅಂತ. ಆಸೆ ಪಟ್ಟರೆ ನೀನು ಹೀಗೆ ಡಿಸಪಾಯಿಂಟ್ ಮಾಡೋದು ಸರಿ ಇಲ್ಲ ಎಂದು ಕೋಪಿಸಿಕೊಂಡಳು. ಮೆಟ್ಟಿಲು ಹತ್ತಿ ಹೋಗುತ್ತಿದ್ದ ದೀಪು ವಾಪಸ್ ಬಂದು, ಹಾರಿಕಾ, ದಿಸ್ ಇಸ್ ನಾಟ್ ಯು, ನೀನು ಮೊದಲೆಲ್ಲ ಹೀಗಿರಲಿಲ್ಲ, ಯಾರಿಗೂ ಕೇರ್ ಮಾಡದೇ ಇರೋಳು ನೀನು. ಯಾರು ಬಂದರೆ ಅವಳ ಮರುಮಾತಿಗೂ ಕಾಯದೆ ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಅಂಗಾತ ಮಲಗಿ ಅಂಶಿಕಾ ನೀರು ಕೊಟ್ಟು ಮಾತನಾಡಿಸಿದ್ದನ್ನೇ ನೆನಪು ಮಾಡಿಕೊಳ್ಳುತ್ತಾ ಮಲಗಿದ ದೀಪಾಂಶು. ಛೇ, ಇಂದು ಡೈನಿಂಗ್ ಟೇಬಲ್ ಮೇಲಿದ್ದ ಪ್ಲೇಟ್ಗಳನ್ನೆಲ್ಲ ಕೈನಿಂದ ತಳ್ಳಿದ್ದಳು ಹಾರಿಕಾ ಕೋಪದಲ್ಲಿ ಬುಸುಗುಡುತ್ತಾ.
ಆಗ ತಾನೇ ಮಲಗಲು ಹೋಗಿದ್ದ ಮಣಿಕರ್ಣಿಕಾ ಸೌಂಡ್ ಕೇಳಿ ಕೆಳಗಿಳಿದು ಬಂದಳು. ಡೈನಿಂಗ್ ಟೇಬಲ್ ಬಳಿ ಪೀಸ್ ಪೀಸ್ ಆಗಿ ಬಿದ್ದಿದ್ದ ಪ್ಲೇಟ್ಸ್ ನೋಡಿ ಅಲ್ಲೇ ಪಕ್ಕದಲ್ಲಿ ಕೋಪದಲ್ಲಿ ಹೆಡೆ ತುಳಿದ ಹಾವಿನಂತೆ ಬುಸುಗುಡುತ್ತಾ ಇದ್ದ ಹಾರಿಕಾನ ನೋಡಿ ವಾಟ್ ಹ್ಯಾಪನ್ ಬೇಬಿ ಎನ್ನುತ್ತಾ ಹತ್ತಿರ ಬಂದಳು. ಹಾರಿಕಾ ತಾಯಿಯ ತದ್ರೂಪು ಕೋಪದಲ್ಲಿ. ಮಣಿಕರ್ಣಿಕಾ ಮಾತಿಗೂ ಉತ್ತರಿಸದೆ ಅಲ್ಲಿಂದ ಸರಿದು ರೂಮಿಗೆ ಹೋದಳು ಹಾರಿಕಾ. ಪೀಸಾಗಿದ್ದ ಪ್ಲೇಟ್ಸ್ಗಳನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ತಾನು ಮಗಳ ರೂಮಿಗೆ ಹೋಗಿ ಬೆಡ್ ಮೇಲೆ ಕೂತಿದ್ದ ಹಾರಿಕಾ ಪಕ್ಕದಲ್ಲಿ ಬಂದು ಕೂತು ತಲೆ ನೇವರಿಸುತ್ತಾ ಹೇಳು ಏನಾಯಿತು ಎಂದಳು ಮಣಿಕರ್ಣಿಕಾ. ಮಾಮ್, ಇಟ್ಸ್ ನಾಟ್ ಮೀ ಮಾಮ್. ನಾನು ಹೇಳಿದೆ ತಾನೇ, ನಾನು ದೀಪುಗೆ ಹತ್ರ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೀ ಇನ್ಸಲ್ಟ್ ಮೀ, ಐ ಕಾಂಟ್, ನನಗಿದೆಲ್ಲ ಆಗಲ್ಲ ಎಂದು ಮುಷ್ಟಿ ಬಿಗಿ ಮಾಡಿದ್ಲು. ನೀನೇನು ಮಾಮ್, ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ತಾಕತ್ತಿರೋ ನೀನು ಹೀಗೆಲ್ಲ ಸುತ್ತಿ ಬಳಸಿ ಬರೋ ನೆಸೆಸಿಟಿ ಇತ್ತಾ? ಅಲ್ಲ, ಮಾವನ ಹತ್ರ ಡೈರೆಕ್ಟಾಗಿ ಮ್ಯಾರೇಜ್ ಬಗ್ಗೆ ನೀನೇ ಮಾತಾಡಿದ್ರೆ ಅವರು ನೋ ಅನ್ನೋಕ್ಕೆ ಚಾನ್ಸೇ ಇಲ್ಲ ಎಂದಳು ಹಾರಿಕಾ. ಮಗಳ ಪಕ್ಕದಲ್ಲಿ ಎದ್ದು ಅವಸರವೇ ಅಪಘಾತಕ್ಕೆ ದಾರಿ ಮಾಡಿಕೊಡುತ್ತೆ ಬೇಬಿ. ಹೌದು, ನಾನು ಹೇಳಿದರೆ ಅವ್ರು ಒಪ್ಕೊಳ್ಳೋಕ್ಕೆ ಎಷ್ಟೊತ್ತು ಬೇಕು, ಆದರೆ ದೀಪು ಒಪ್ಕೋಬೇಕು, ಅದು ಮುಖ್ಯ. ಅವನು ನನ್ನ ಮುಷ್ಟಿಯಲ್ಲಿ ಇರಬೇಕು ಅಂದರೆ ನೀನು ಅವನನ್ನು ಮದುವೆ ಆಗಲೇಬೇಕು. ಅವನು ಸ್ವಲ್ಪ ರೇಗಿದ್ದಾನೆ, ಅದಕ್ಕೆ ಕೋಪ ಮಾಡ್ಕೋಬೇಡ. ಈ ಮನೆ ಸೊಸೆ ಆಗೋಕ್ಕೆ ಇದೆಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ದೀಪು ನಿನ್ನ ಕುತ್ತಿಗೆಗೆ ತಾಳಿ ಒಂದು ಕಟ್ಲಿ, ಅವಾಗ ನಿಂಗೆ ಹೇಗೆ ಬೇಕೋ ಹಾಗೆ ದೀಪುನ ದಾರಿಗೆ ತಂದ್ಕೊ. ಈಗ ಸಾಕು, ಯೋಚನೆ ಮಾಡಬೇಡ. ಊಟ ತರಲಾ, ಮಾಡ್ತೀಯಾ ಅಂದಳು ಮಣಿಕರ್ಣಿಕಾ. ಬೇಡ ಮಾಮ್, ಹಸಿವಿಲ್ಲ, ನಾನು ಮಲ್ಕೋತೀನಿ, ನೀನು ಹೋಗಿ ಮಲ್ಕೋ ಎಂದಳು ಹಾರಿಕಾ. ಸರಿ ಬೇಬಿ, ಟೇಕ್ ರೆಸ್ಟ್. ನಾಳೆ ದೀಪು ರೇಗಾಡಿದ್ರೆ ಅಥವಾ ಬೈದರೆ ನೀನು ಮಾತಿಗೆ ಮಾತು ಕೊಡಬೇಡ ಎಂದು ಹೇಳಿ ಅಲ್ಲಿಂದ ಹೊರಟಳು ಮಣಿಕರ್ಣಿಕಾ. ದೀಪು ಮಲಗಲು ಪ್ರಯತ್ನಿಸಿದರೂ ಅವಳನ್ನು ಮಿಸ್ ಮಾಡಿಕೊಂಡಿದ್ದೇ ಕಣ್ಣ ಮುಂದೆ ಬಂದು ನಿದ್ದೆ ಹತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಎದ್ದು ಅಂಶಿಕಾಳ ದುಪ್ಪಟ ಎದೆಗವಚಿಕೊಂಡು ಮುತ್ತಿಕ್ಕಿ, ಯಾಕೋ ನಿದ್ರೆ ಬರೋ ಹಾಗೆ ಕಾಣ್ತಿಲ್ಲ, ಬೆಳಗ್ಗೆ ಎಷ್ಟೊತ್ತಾಗುತ್ತೋ, ಅವಳನ್ನು ಯಾವಾಗ ನೋಡ್ತೀನೋ ಅಂತ ಮನಸ್ಸು ಚಳಪಡಿಸ್ತಾ ಇದ್ದೆ. ಮಿಸ್ಟರ್ ಸೂರ್ಯ, ಬೇಗ ಬಾ ಎಂದು ಹೇಳಿ ಗಾಳಿಗೊಂದು ಟೆರೇಸ್ ಮೇಲೆ ಬಂದು ನಿಂತನು ದೀಪಾಂಶು. ದೀಪುವಿಗೂ ಮೊದಲೇ ಆದಿ ಟೆರೇಸ್ ಮೇಲೆ ಬಂದು ಸಿಗರೇಟ್ ಸೇದುತ್ತಾ ಯೋಚಿಸುತ್ತಾ ನಿಂತಿದ್ದ. ದೀಪು ಆದಿಯನ್ನು ನೋಡಿ, ಆದಿ, ಇಷ್ಟೊತ್ತಾಗಿದೆ, ಇನ್ನೂ ಮಲ್ಕೊಳ್ಳೋದು ಬಿಟ್ಟು ಇಲ್ಯಾಕೆ ನಿಂತಿದ್ಯಾ, ಮತ್ತದೇ ಯೋಚನೆನಾ ಅಂತ ಕೇಳ್ದ. ಆದಿ ಸಿಗರೇಟ್ ಕೆಳಗೆ ಹಾಕಿ ಕಾಲಿನಿಂದ ತುಳಿದು, ಇನ್ನೇನು ಯೋಚನೆ ಇರುತ್ತೆ ದೀಪು, ಅದೇ ಯೋಚನೆಗಳು. ಆಡಿಟರ್ ಕಾಣೆ ಆಗಿದ್ರಲ್ಲ, ಅವರ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡೋಕ್ಕೆ ಹೇಳಿದ್ದೀನಿ. ಸಂತು ಫ್ರೆಂಡ್ ಹತ್ರ ಟ್ರ್ಯಾಕ್ ಮಾಡಿಸಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಸಂತೂನ ಅಫಿಷಿಯಲ್ ಆಗಿ ಕಂಪ್ನಿಗೆ ಜಾಯ್ನ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮ್ಯಾನೇಜರ್ಗೆ ಸಂತು ಮೇಲೆ ಅನುಮಾನ ಬರೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಸೀಕ್ರೆಟ್ ಏಜೆಂಟಾಗಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೀನೇನು ಹೇಳ್ತೀಯಾ ಎಂದ ಆದಿತ್ಯ. ಹಾಗೇ ಮಾಡು, ಯಾವುದಕ್ಕೂ ಹುಷಾರಾಗಿರು. ಎನಿ ಟೈಮ್ ನಂಗೆ ಕಾಲ್ ಮಾಡು, ಏನಾದರೂ ಬೇಕಿದ್ರೆ ಐ ವಿಲ್ ದೇರ್ ಫಾರ್ ಯು ಎಂದು ದೀಪು. ಹೋಗಿ ಮಲ್ಕೋ, ಅದಕ್ಕೆ ಕಾಯ್ತಾ ಇರ್ತಾರೆ. ಈ ವರ್ಕ್ ಪ್ರೆಷರಲ್ಲಿ ಅವ್ರನ್ನ ಡಿಸಪಾಯಿಂಟ್ ಮಾಡಬೇಡ ಎಂದು ಹೇಳಿ ಆದಿಯನ್ನು ರೂಮಿಗೆ ಕಳಿಸಿ ತಾನು ಬಂದು ಬಲವಂತವಾಗಿ ಕಣ್ಣು ಮುಚ್ಚಿದ. ಆಗಲೇ ಎಲ್ಲ ಎಂಪ್ಲಾಯೀಸ್ ಸ್ಟೇಡಿಯಂ ಕಡೆ ಬರ್ತಾಯಿದ್ರು. ಮ್ಯಾನೇಜರ್ಸ್, ಕ್ರಿಕೆಟ್ ಅಂಪೈರ್ ಎಲ್ಲ ಇನ್ನೂ ಬರುವವರಿದ್ದರು. ಈ ದಿನ ಭವಿಷ್ ಖುದ್ದು ಮ್ಯಾಚ್ ಆಡಲು ಫೀಲ್ಡ್ಗೆ ಇಳಿದಿದ್ದ, ಅದು ಬ್ರಾಂಚ್ ಆಫೀಸ್ ಪರವಾಗಿ. ಸ್ಟೇಡಿಯಂನಲ್ಲಿ ಎಲ್ಲ ತಯಾರಿ ನಡೆಯುತ್ತಾ ಇತ್ತು. ದೀಪು ಎಂದಿಗಿಂತ ಹೆಚ್ಚು ಉತ್ಸುಕತೆಯಲ್ಲಿ ರೆಡಿಯಾಗಿ ಹೊರಟಿದ್ದ. ಲಾನ್ನಲ್ಲಿ ಪೇಪರ್ ಓದುತ್ತಾ ಕೂತಿದ್ದ ಹಾರಿಕಾನ ನೋಡಿ, ಆಯ್ ಹಾರಿಕಾ, ಏನು ಇಷ್ಟು ಬೇಗ ಎದ್ದಿದ್ಯಾ, ತುಂಬ ಚೇಂಜ್ ಆಗಿದೆಯಾ ಕಣೆ ನೀನು. ಎನಿವೆ, ರಾತ್ರಿ ಆಗಿದ್ದಕ್ಕೆ ಸಾರಿ, ಟಯರ್ಡ್ ಆಗಿದ್ನಲ್ಲ, ಸೊ ರೇಗ್ಬಿಟ್ಟೆ ಎಂದು ಅವಳ ತಲೆಗೆ ಮುಟಕಿ, ಹಾರಿಕಾ, ವಿಶ್ ಮೀ, ಟುಡೇ ಈಸ್ ಮೈ ವೆರಿ ಪ್ರೀಷಿಯಸ್ ಡೇ ಎಂದನು ದೀಪಾಂಶು. ಏನಿವನು ಇಷ್ಟು ಖುಷಿಯಾಗಿದ್ದಾನೆ, ಇವತ್ತು ಬೇರೆ ಸ್ಪೆಷಲ್ ಡೇ ಅಂತಿದ್ದಾನೆ, ಏನೋ ನಡೆಸ್ತಾ ಇದ್ದಾನೆ ಎಂದು ಮನಸ್ಸಿನಲ್ಲೇ ಹೇಳ್ಕೊಳ್ತಾ ನಿಂತವಳಿಗೆ, ಹಲೋ ಮೇಡಮ್, ವಿಶ್ ಮಾಡಿ ಎಂದನು. ಏನು ವಿಷಯ ದೀಪು, ತುಂಬ ಖುಷಿಯಾಗಿದೆಯಾ ಎಂದಳು ಹಾರಿಕಾ. ಇವತ್ತು ಮ್ಯಾಚ್ ಇದೆ, ನಮ್ಮ ಟೀಮ್ ಗೆಲ್ಲಬೇಕು, ಆಟದಲ್ಲಿ ಅಷ್ಟೇ ಅಲ್ಲ, ಇವತ್ತು ಲೈಫ್ನಲ್ಲೂ ಗೆಲ್ಲಬೇಕು ನಾನು ಎಂದ ದೀಪು. ದೀಪುವಿನ ಮಾತಿನ ಒಳಾರ್ಥ ತಿಳಿಯದ ಹಾರಿಕಾ ನಗುಮುಖದಲ್ಲಿ, ಆಲ್ ದಿ ಬೆಸ್ಟ್ ದೀಪು, ನೀನು ಅಂದ್ಕೊಂಡಿರೋದೆಲ್ಲ ಸಿಗಲಿ ಎಂದಳು ಶೇಕ್ ಹ್ಯಾಂಡ್ ಮಾಡುತ್ತಾ. ಅಷ್ಟರಲ್ಲಿ ಸುಭಾಷ್ ಮತ್ತು ರಿಷಿ ದೀಪುವನ್ನು ಹುಡುಕಿ ಮನೆಗೆ ಬಂದಿದ್ದರು. ಲೋ ಮಗ, ಆಯ್ತಾ ಹೊರಡೋಣವಾ ಎಂದ ರಿಷಿ. ಆಯಿತು ಬಂದೆ, ಬಾಯ್ ಹಾರಿಕಾ ಎಂದು ಅವಳಿಗೆ ಬಾಯ್ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಟು ಗೆಳೆಯರನ್ನು ಸೇರಿಕೊಂಡನು. ದೀಪುವನ್ನು ನೋಡಿದ ರಿಷಿ, ಏನು ಮಗ, ಸಿಕ್ಕಾಪಟ್ಟೆ ಮಿಂಚ್ತಾ ಇದೆಯಾ, ಏನು ಸಮಾಚಾರ ಎಂದ ಹುಬ್ಬೇರಿಸಿ. ನಮ್ಮ ಹುಡುಗಿ ಇವತ್ತು ಸಿಗ್ತಾಳೆ ಅನ್ನೋ ಖುಷಿ ಮಗ. ನಿನ್ನೆ ಭ್ರಮೆ ಅದು ಇದು ಅಂತ ಆಡ್ಕೋತಾ ಇದ್ರಲ್ಲ, ನನಗೂ ಟೈಮ್ ಬರುತ್ತೆ ನೋಡ್ತೀರಿ. ಅವಳಿಲ್ಲ, ಅದು ನಿನ್ನ ಇಲ್ಯೂಷನ್ ಅಂತಿದ್ರಲ್ಲ, ಇವತ್ತು ಅವಳನ್ನು ನಿಮಗೆ ತೋರಿಸ್ತೀನಿ ನೋಡ್ತೀರಿ ಎಂದ ದೀಪಾಂಶು. ಸರಿ ಮಗ, ನೀನು ಹೇಳೋದನ್ನೇ ನಂಬ್ತೀವಿ, ನೋಡೋಣ ನಿನ್ನ ಮನಸ್ಸು ಕದ್ದ ಚಕೋರಿನ, ಬನ್ನಿ ಹೋಗೋಣ ಎಂದು ಅಲ್ಲಿಂದ ಸ್ಟೇಡಿಯಂ ಕಡೆ ಹೊರಟರು.
ಪಾರ್ಕಿಂಗ್ನಲ್ಲಿ ಗಾಡಿ ಪಾರ್ಕ್ ಮಾಡಿ ದೀಪು ಗೆಳೆಯರಿಗೂ ಕಾಯದೆ ಎಲ್ಲೆಲ್ಲಿ ಜನ ಇದ್ರೋ ಅಲ್ಲೆಲ್ಲ ಇಡೀ ಸ್ಟೇಡಿಯಂ ಪೂರ್ತಿ ಅವಳಿಗಾಗಿ ಹುಡುಕಿದನು. ಅವಳಿರುವಿಕೆಯ ಸಣ್ಣ ಸುಳಿವು ಸಿಗಲಿಲ್ಲ. ಇನ್ನೂ ಬಂದಿಲ್ಲ ಅನಿಸುತ್ತೆ, ಬರಲಿ ಇವತ್ತವಳು, ನನ್ನ ಭ್ರಮೆ ಎಂತಿದೆ, ಇವ್ರಿಗೆಲ್ಲ ಸರಿಯಾಗಿ ಶಾಸ್ತಿ ಮಾಡ್ತೀನಿ, ಅವಳನ್ನು ಪರಿಚಯ ಮಾಡಿಸಿ ಎಂದುಕೊಂಡನು ದೀಪಾಂಶು ಮನಸ್ಸಿನಲ್ಲಿ. ದೀಪು ಹಿಂದೆಯೇ ಬಂದ ಗೆಳೆಯರು ಸಿಕ್ಕಿದ್ರೇನೋ ಎಂದರು. ಇನ್ನೂ ಅವಳು ಬಂದಿಲ್ಲ, ಬನ್ನಿ ಇಲ್ಲೇ ಸ್ಟೇಡಿಯಂ ಎಂಟ್ರೆನ್ಸ್ ಕಾಣೋ ಹಾಗೆ ಕೂತ್ಕೊಳ್ಳೋಣ ಎಂದು ಹತ್ತಿರದಲ್ಲೇ ಕೂತರು. ಅನಿಕೆ ತಂದುಕೊಟ್ಟಿದ್ದ ಸ್ಕೂಟಿಯಲ್ಲಿ ಬಂದಿಳಿದ ಅನು ಮತ್ತು ಅಂಶಿಕಾ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ